ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಒಂದು ಮುಂಚಾನೆ ವೇಳೆಯಲ್ಲಿ ನಿಮ್ಮನ್ನು ಆರಾಧನೆ ಮಾಡುವುದಕ್ಕಾಗಿ, ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ನಿಮ್ಮೆಲ್ಲರನ್ನು ನಾವು ಸ್ವಾಗತಿಸ್ತೇವೆ ಪ್ರಿಯರೇ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬನ್ನಿ, ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿ ಸ್ವಲ್ಪ ಸಮಯ ನಾವು ದೇವರನ್ನು ಆರಾಧನೆ ಮಾಡಿಕೊಳ್ಳೋಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ, ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ ರಾಜ. ದೇವರ ಆತ್ಮನೇ, ನಿಮಗೆ ವಂದನೆಯನ್ನು ಸಲ್ಲಿಸ್ತೇವೆ ಕರ್ತನೆ. ಭೂಪರಲೋಕಗಳ ಒಡೆಯನು ನೀವಾಗಿದ್ದೀರಲ್ಲಪ್ಪ, ಅದಕ್ಕಾಗಿ ನಿಮ್ಮನ್ನ ವಂದಿಸ್ತೇವೆ ಕರ್ತನೆ ರಾಜ. ಹಾಲೆಲೂಯಾ, ಹಾಲೆಲೂಯಾ. ನಿಪ್ರತ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ, ಸ್ತೋತ್ರ యేసయ్య, ಸ್ತೋತ್ರ, ಸ್ತೋತ್ರ యేసయ్య, ಸ್ತೋತ್ರ, ಸ್ತೋತ್ರ యేసయ్య, ಸ್ತೋತ್ರ, ಸ್ತೋತ್ರ యేసయ్ಯ. ಗಾಯಪಟ್ಟು ನಿಂತಾಗ, ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಗಾಯಪಟ್ಟು ನಿಂತಾಗ, ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಬೇಟೆಗಾರನ ಬಲೆಯಿಂದಲೂ, ಮರಣಕರ ವ್ಯಾಧಿಯಿಂದಲೂ, ಬೇಟೆಗಾರನ ಬಲೆಯಿಂದಲೂ, ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿದವರು ನೀವೇ యేಸಯ್ಯ. ನನ್ನ ಕಾಪಾಡಿದವರು ನೀವೇ యేಸಯ್ಯ. ತಪ್ಪಿಸಿದವರು ನೀವೇ యేಸಯ್ಯ. ನನ್ನ ಕಾಪಾಡಿದವರು ನೀವೇ యేಸಯ್ಯ. ನಿಮ್ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ನಿಮ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಅದಕ್ಕೋಸ್ಕರಪ್ಪ ಸ್ತೋತ್ರ, ಸ್ತೋತ್ರ యేಸಯ್ಯ, 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 ಸ್ತೋತ್ರ, ಸ್ತೋತ್ರ యేಸಯ್ಯ. ಮಹಿಮೆ, ಮಹಿಮೆ ನಿಮಗಯ್ಯ, ಎಲ್ಲ ಮಹಿಮೆ, ಮಹಿಮೆ ನಿಮಗಯ್ಯ. ಮಹಿಮೆ, ಮಹಿಮೆ ನಿಮಗಯ್ಯ, ಮಹಿಮೆ, ಮಹಿಮೆ ನಿಮಗಯ್ಯ. ಹೌದು ಕರ್ತನೆ ದೇವರೇ, ದೇವರ ಗಾಯಪಟ್ಟು ನಿಂತಾಗ, ಕಣ್ಣೀರಲ್ಲಿ ಇದ್ದಾಗ, ದುಃಖದಲ್ಲಿ ಇದ್ದಾಗ ಸ್ವಾಮಿ
ನಮ್ಮನ್ನು ನಿಮ್ಮ ರಕ್ತದ ಅಡಿಯಲ್ಲಿ ಮುಚ್ಚಿ ಮುದ್ರಿಸಿಕೊಂಡು ನಮ್ಮನ್ನು ಈ ಒಂದು ಕ್ಷಣದವರೆಗೂ ಕಾಯ್ದು ಕಾಪಾಡಿದಂಥ ದೇವ, ಈ ಒಂದು ಮುಂಚಾನೆ ವೇಳೆಗಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಮುಂದುವರೆದು ಕರ್ತನೆ, ನಿಮ್ಮ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಿಮ್ಮ ವಾಕ್ಯದೊಟ್ಟಿಗೆ ನಮ್ಮ ಜೊತೆಯಲ್ಲಿ ಮಾತನಾಡಪ್ಪ ದೇವರೇ. ನಿಮ್ಮ ವಾಕ್ಯ ಒಂದೇ ನಮ್ಮನ್ನು ಬದಲಾಯಿಸುವಂಥದ್ದು, ನಿಮ್ಮ ವಾಕ್ಯ ಒಂದೇ ನಮ್ಮನ್ನು ಕಟ್ಟಿ ನಮ್ಮನ್ನು ನಿಲ್ಲಿಸುವಂಥದ್ದಾಗಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ಎಲ್ಲ ಘನಮಾನ ಮಹಿಮೆನ ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸುವೇ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ನಮ್ಮ ತಂದೆ. ಆಮೆನ್, ಆಮೆನ್, ಆಮೆನ್. ಹಾಲೆಲೂಯ. ಬನ್ನಿ ಪ್ರಿಯರೇ, ಮುಂದಿನ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನ ಧ್ಯಾನಿಸಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 31ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 31ನೇ ವಚನದ 2ನೇ ಭಾಗದಲ್ಲಿ, ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಹಾಲೆಲೂಯ. ಈ ಒಂದು ದೇವರ ವಾಕ್ಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಪೌಲನು ಬರೆಯುತ್ತಾರೆ, ದೇವರು ನಮ್ಮ ಕಡೆ ಇದ್ರೆ ನಮ್ಮನ್ನ ಎದುರಿಸುವವರು ಯಾರು ಎಂಬುದಾಗಿ. ಅನೇಕ ಬಾರಿ ನಾವು ದೇವರ ಮಕ್ಕಳಾದಂಥ ನಾವುಗಳು ನಮಗೆ ಗೊತ್ತಿರಲ್ಲ ನಮ್ಮ ಕಡೆಯಲ್ಲಿ ಯಾರಿದ್ದಾರೆ ಅಂತ. ಹಾಲೆಲೂಯ. ದೇವರು ಸರ್ವಶಕ್ತರಾದಂಥ ದೇವರು, ಭುಜ ಬಲದ ಪರಾಕ್ರಮಿಯಾದಂಥ ದೇವರು, ನಮಗೋಸ್ಕರ ಸತ್ತು 3ನೇ ದಿನದಲ್ಲಿ ಎದ್ದು ಬಂದಂಥ ಮೃತ್ಯುಂಜಯನಾದಂಥ ದೇವರು, ಮರಣದ ಕೊಂಡಿಯನ್ನು ಮುರಿದಂಥ ದೇವರು ನಮ್ಮ ದೇವರಾಗಿದ್ದಾರೆ ಪ್ರಿಯರೇ. ಅಂತ ದೇವರನ್ನ ನಾವು ಸೇವಿಸ್ತಾ ಇದ್ದೇವೆ. ಅಂತ ದೇವರು ನಮ್ಮ ಕಡೆಯಲ್ಲಿ ಇರುವುದಾದ್ರೆ ನಮ್ಮನ್ನ ಎದುರಿಸುವವರು ಯಾರಾಗಿದ್ದಾರೆ ಪ್ರಿಯರೇ? ಯಾವುದೇ ತೈತರರ ಶಕ್ತಿಯಾಗಲಿ, ಯಾವುದೇ ಮಾಟ ಮಂತ್ರದ ಶಕ್ತಿಗಳಾಗಲಿ, ಯಾವುದೇ ಜನರ ಶಾಪದ ಮಾತುಗಳಾಗಲಿ, ಅವು ಯಾವುದು ನಮಗೆ ತಾಗುವುದೇ ಇಲ್ಲ. ಯಾಕಂದ್ರೆ ದೇವರು ನಮ್ಮ ಕಡೆ ಇದ್ದಾರೆ. ಒಂದೊಂದು ಸರಿ ನಮಗೆ ಈ ರೀತಿಯಾಗಿ ದೇವ ಮಕ್ಕಳಾದಂಥ ನಮಗೆ ಒಂದೊಂಥರ ಭಯ ಆಗ್ತಾ ಇರುತ್ತೆ. ಯಾಕಂದ್ರೆ 4 ರಸ್ತೆಯಲ್ಲಿ ಇಲ್ಲಾಂದ್ರೆ 3 ರಸ್ತೆಯಲ್ಲಿ ಲಿಂಬೆಹಣ್ಣು ಹಾಕಿರ್ತಾರೆ, ಮೆಣಸಿನಕಾಯಿ ಹಾಕಿರ್ತಾರೆ, ಇಲ್ಲಾಂದ್ರೆ ಚುರುಮುರಿಗಳ ಹಾಕಿರ್ತಾರೆ, ಪುರಿ ಹಾಕಿರ್ತಾರೆ, ತೆಂಗಿನಕಾಯಿ ಇಟ್ಟಿರ್ತಾರೆ. ಅದನ್ನೆಲ್ಲ ನೋಡುವಾಗ ಅದರ ದಾಟಿ ಹೋಗ್ಲಿಕ್ಕೆ ಕೆಲವೊಂದು ಸಾರಿ ನಾವು ಭಯ ಪಡ್ತೇವೆ. ಅಯ್ಯೋ, ಮಾಟ ಮಂತ್ರ ಹಾಕಿದ್ದಾರೆ, ಅದೇನಾದ್ರೂ ನಾವು ದಾಟ್ಬಿಟ್ರೆ ಆ ಒಂದು ಮಾಟ ಮಂತ್ರ ನಮ್ಮನ್ನು ಮುಟ್ಟುತ್ತದೆ ಏನೋ, ಬೇರೆಯವ್ರಿಗೆ ಮಾಡಿಸಿದಂಥ ಆ ಒಂದು ಮಾಟ ನಮಗೆ ತಾಗ್ತದೆ ಏನೋ ಅಂತೇಳಿ ನಾವು ಅದಕ್ಕೆ ಭಯ ಪಡ್ತೇವೆ. ಹಾಲೆಲೂಯ. ಯಾವುದೇ ಮಾಟ ಆಗಲಿ, ಮಂತ್ರ ಆಗಲಿ, ತಂತ್ರ ಆಗಲಿ, ಶಕುನ ಆಗಲಿ, ಕಣಿ ಹೇಳೋದಾಗ್ಲಿ, ಅದು ಯಾವುದೇ ಶಾಪ ಆಗಲಿ ನಮಗೆ ತಾಗುವುದಿಲ್ಲ ಪ್ರಿಯರೇ. ಯಾಕಂತಂದ್ರೆ ದೇವರು ನಮ್ಮ ಜೊತೆ ಇದ್ದಾರೆ. ಸರ್ವಶಕ್ತನಾದಂಥ ದೇವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಆ ದೇವರನ್ನ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನಾವು ಜೀವಿಸುವಾಗ ಅದು ಯಾವುದು ನಮಗೆ ತಾಗುವುದೇ ಇಲ್ಲ ಪ್ರಿಯರೇ. ಹಾಲೆಲೂಯ. ಕೀರ್ತನೆಗಳು 118ನೇ ಅಧ್ಯಾಯದ 6ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಯೆಹೋವನು ನನಗಿದ್ದಾನೆ, ಭಯಪಡೇನು, ಮನುಷ್ಯನು ಏನು ಮಾಡಲು. ಹಾಲೆಲೂಯ. ಹೌದಲ್ಲ ಪ್ರಿಯರೇ? ದೇವರು ನಮ್ಮ ಜೊತೆಯಲ್ಲಿ ಇರುವುದಾಗಿದ್ರೆ ಮನುಷ್ಯರು ಏನೇ ಪ್ಲಾನ್ಗಳನ್ನು ಹಾಕಿಕೊಂಡ್ರು ಕೂಡ, ಮನುಷ್ಯರು ನಮ್ಮ ವಿರುದ್ಧವಾಗಿ ಏನೇ ಒಳಸಂಚುಗಳನ್ನು ಮಾಡಿಕೊಂಡ್ರು ಕೂಡ ಅದು ಯಾವುದು ನಮಗೆ ತಾಗುವುದಿಲ್ಲ, ಅದು ಯಾವುದು ನಮಗೆ ಮುಟ್ಟುವುದೇ ಇಲ್ಲ ಪ್ರಿಯರೇ. ಹಾಲೆಲೂಯ. ಎಲಿಷನ ಬಗ್ಗೆ ನಾವು ಓದಿಕೊಳ್ತೇವೆ. ಇಸ್ರೇಲ್ ಜನರನ್ನ ಅರಮ್ಯರ ಅರಸನು ಇಸ್ರೇಲ್ ಜನರಿಗೆ ಯುದ್ಧ ಮಾಡುವುದಕ್ಕಾಗಿ ಬರುವಾಗ ದೇವರ ಮನುಷ್ಯನಾದಂಥ ಎಲಿಷನಿಗೆ ಗೊತ್ತಾಗ್ತಾ ಇತ್ತು, ಅರಮ್ಯರ ಅರಸನು ಇಂತಿಂಥ ಸ್ಥಳದಲ್ಲಿ ಕುತ್ಕೊಂಡಿದ್ದಾರೆ, ಇಂತಿಂಥ ಸ್ಥಳದಲ್ಲಿ ಬಂದು ಒಳಸಂಚುಗಳನ್ನ ಮಾಡ್ತಾ ಇದ್ದಾರೆ, ಜನರ ವಿರುದ್ಧವಾಗಿ ಒಳಸಂಚುಗಳನ್ನ ಯುದ್ಧ ಮಾಡುವುದಕ್ಕಾಗಿ ಬಂದಿದ್ದಾರೆ ಎಂಬುದಾಗಿ ಅವನಿಗೆ ಗೊತ್ತಾಗ್ತಾ ಇತ್ತು. ಆವಾಗ ಇಸ್ರೇಲಿನ ಅರಸನಿಗೆ ಹೋಗ್ಬಿಟ್ಟು ಅವರು ಹೇಳ್ತಾ ಇದ್ರು, ಎಲಿಷನು ಹೇಳ್ತಾ ಇದ್ರು. ಅವಾಗ ಅವರಿಗೆ ಅರಮ್ಯನ ಅರಸನಿಗೆ ನಾವೆಲ್ಲ ಹಿಂಗೆ ಒಳಸಂಚುಗಳನ್ನ ಮಾಡ್ಕೊಳ್ಳೋದು, ಯುದ್ಧ ಮಾಡುವುದಕ್ಕಾಗಿ ಅವರಿಗೆ ಬಳಿಯಲ್ಲಿ ನಾವು ಹೋಗುವಾಗ ನಾವೆಲ್ಲರೂ ಕುತ್ಕೊಳ್ತೀವಿ, ಏನೇನು ಮಾಡ್ತೀವಿ ಅದೆಲ್ಲ ಗೊತ್ತಾಗ್ತದಲ್ಲ, ಹೆಂಗ್ ಗೊತ್ತಾಗ್ತದೆ ಎಂಬುದಾಗಿ ಅರಮ್ಯರ ಅರಸನಿಗೆ ಆ ಒಂದು ಆಲೋಚನೆ ಬರುವಂತ ಸಮಯದಲ್ಲಿ ಅಲ್ಲಿದ್ದಂತ ಒಬ್ಬ ಮನುಷ್ಯನೇ ಹೇಳ್ತಾನೆ, ನೀನು ಒಳಗೆ ಕೋಣೆಯಲ್ಲಿ ಮಲ್ಕೊಳ್ತೀಯಲ್ಲ, ಮನೆಯಲ್ಲಿ ಕುತ್ಕೊಂಡು ಕೋಣೆಯಲ್ಲಿ ನೀನು ಮಾತನಾಡುವಂತ ಮಾತುಗಳು ಕೂಡ ಈ ಎಲಿಷನಿಗೆ ಗೊತ್ತಾಗ್ತದೆ ಎಂಬುದಾಗಿ ಆ ಅರಸನಿಗೆ ಹೇಳುವಾಗ ಅರಮ್ಯರ ಅರಸನ ಏನ್ ಮಾಡ್ತಾನೆ, ಎಲಿಷನನ್ನ ಸಾಯಿಸುವುದಕ್ಕಾಗಿ, ಎಲಿಷನನ್ನ ಹೊಡೆಯುವುದಕ್ಕಾಗಿ ಅವನು ಬರ್ತಾನೆ, ಸೈನ್ಯವನ್ನ ಹಿಡಿದುಕೊಂಡು ಬರ್ತಾನೆ ಪ್ರಿಯರೇ. ಸೈನ್ಯವನ್ನ ಹಿಡಿದುಕೊಂಡು ಬರುವಾಗ ಬೆಳಗ್ಗೆ ಎದ್ದಾಗ ಎಲಿಷನ ಕೈ ಕೆಳಗೆ ಇದ್ದಂತ ಸೇವಕರು ಹೇಳ್ತಾನೆ, ಎಲಿಷಾ ನಮ್ಮನ್ನ ಹೊಡೆಯುವುದಕ್ಕಾಗಿ ಈ ಒಂದು ಅರಮ್ಯರ ಅರಸರು ಎಲ್ಲ ಸೈನ್ಯದವರು ಬಂದಿದ್ದಾರೆ ಎಂಬುದಾಗಿ ಹೇಳುವಾಗ ನೀನು ಅವರಿಗೆ ಹಂಚಲಿಕ್ಕೆ ಹೋಗ್ಬೇಡ, ನೀನು ಅವರಿಗೆ ಭಯ ಪಡಕ್ ಹೋಗ್ಬೇಡ. ಯಾಕೆಂದ್ರೆ ಅವರಲ್ಲಿ ಇರುವವರಿಗಿಂತ
ನಮ್ಮ ಕಡೆಯಲ್ಲಿ ಇರುವವರು ಬಹಳ ಜನ, ನಮ್ಮ ಕಡೆ ಇರುವವರು ತುಂಬಾ ಜನ. ಅದಕ್ಕೋಸ್ಕರ ನೀನು ಹೆದರಕ್ಕೆ ಹೋಗ್ಬೇಡ. ನಮಗೆ ಈ ಲೋಕದ ಜನರಿಲ್ಲ, ನಮಗೆ ಈ ಒಂದು ಲೋಕದ ಬಲ ಇಲ್ಲ, ಆದರೆ ನಮಗೆ ಸರ್ವಶಕ್ತನಂತ ಪರಲೋಕದ ಒಂದು ಸೈನ್ಯ ನಮಗಾಗಿ ಇದೆ. ಪರಲೋಕದ ಒಂದು ದೇವ ದೂತರ ದಂಡಿನ ಕಾವಲು ನಮಗಿದೆ. ಅದಕ್ಕೋಸ್ಕರ ನೀನು ಭಯ ಪಡ್ಲಿಕ್ಕೆ ಹೋಗ್ಬೇಡ, ಅದಕ್ಕೋಸ್ಕರ ನೀನು ಹೆದರ್ಲಿಕ್ಕೆ ಹೋಗ್ಬೇಡ. ಅವ್ರು ಒಡೆಯಕ್ ಬಂದಿದ್ದಾರ, ಅವರಿಂದ ಹೊಡಿಲಿಕ್ಕೆ ಆಗುವುದಿಲ್ಲ. ಅವ್ರು ನಮ್ಮನ್ನ ಸಾಯಿಸ್ಲಿಕ್ಕೆ ಬಂದಿದ್ದಾರ, ಅವರಿಂದ ನಮಗೆ ಸಾಯಿಸ್ಲಿಕ್ಕೆ ಆಗುವುದಿಲ್ಲ. ಅವ್ರು ಏನೇ ಕುತಂತ್ರಗಳನ್ನ ಮಾಡಿಕೊಂಡ್ರು, ಏನೇ ಪ್ಲಾನ್ಗಳನ್ನ ಮಾಡಿಕೊಂಡ್ರು ಕೂಡ ಅದು ಯಾವುದು ನಮ್ಮ ಜೀವಿತದಲ್ಲಿ ಅದು ಆಗುವುದಿಲ್ಲ ಎಂಬುದಾಗಿ ಎಲೀಷನು ತನ್ನ ಸೇವಕರಿಗೆ ಹೇಳ್ತಾ ಇದ್ದಾರೆ ಪ್ರಿಯರೇ. ಹೌದಲ್ಲ ಪ್ರಿಯರೇ, ಈ ಒಂದು ವಾಕ್ಯ ಎಷ್ಟು ಬಲ ಉಳ್ಳದ್ದು. ಅನೇಕ ಬಾರಿ ನಾವು ದೇವರ ಮಕ್ಕಳಾಗಿದ್ರು ಕೂಡ, ಪ್ರಾರ್ಥನೆಯನ್ನ ಮಾಡುವವರಾಗಿದ್ರು ಕೂಡ ಕೆಲವೊಂದು ಸಾರಿ ನಾವು ನಿರಾಶೆಯಲ್ಲಿ ಹೋಗ್ತೇವೆ. ಕೆಲವೊಂದು ಸಾರಿ ಅಯ್ಯೋ ಅವ್ರು ಶಾಪ ಹಾಕಿದ್ರಲ್ಲ, ಇವ್ರು ಶಾಪ ಹಾಕಿದ್ರಲ್ಲ, ಹಂಗ್ ಮಾತಾಡಿದ್ರಲ್ಲ, ಹಿಂಗ್ ಮಾತಾಡಿದ್ರಲ್ಲ, ನನ್ನ ಮೇಲೆ ತಪ್ಪು ಹೊರಿಸಿದ್ರಲ್ಲ ಎಂಬುದಾಗಿ ನಾವು ಬೇರೆ ಬೇರೆ ರೀತಿಯಾದಂಥ ಯೋಚನೆಗಳನ್ನ ಮಾಡ್ತೇವೆ. ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಲೋಕದಲ್ಲಿ ಇರುವವನಿಗಿಂತ ನಮ್ಮೊಳಗೆ ಇರುವಂತ ದೇವರು ಆತನು ಬಲಿಷ್ಠನಾದಂಥ ದೇವರು. ಯಾಕೋಸ್ಕರ ನಾವು ಬಾಟ ಮಾತ್ರಕ್ಕೋಸ್ಕರ ಹೆದರುವುದು? ಯಾಕೆ ಜನರಿಗೋಸ್ಕರ ನಾವು ಹೆದರುವುದು? ಆ ಹೆದರುವುದು ಬೇಡ ಪ್ರಿಯರೇ. ಯಾಕಂದ್ರೆ ಲೋಕದಲ್ಲಿ ಇರುವವನಿಗೆ ಇಂತ ನಮ್ಮೊಳಗೆ ಇರುವಂತ ದೇವರು ಸರ್ವಶಕ್ತನಾದಂಥ ದೇವರಾಗಿದ್ದಾರೆ. ಹೌದಲ್ಲ ಪ್ರಿಯರೇ, ಈ ಒಂದು ವಾಕ್ಯವನ್ನ ನಾವು ಹಿಡಿದುಕೊಳ್ಳೋಣ. ದೇವರ ಇಷ್ಟು ದಿನ ನಾನು ಕರ್ತನೆ ಸ್ವಾಮಿ, ನನ್ನಲ್ಲಿ ಯಾರಿದ್ದಾರೆ ಎಂಬುದನ್ನ ಯೋಚನೆ ಮಾಡದೆ, ನಿಮ್ಮ ಒಂದು ಶಕ್ತಿ ಏನಿದೆ ಎಂಬುದಾಗಿ ನಾನು ವಿಚಾರವನ್ನ ಮಾಡದೆ, ನನ್ನ ಮನಸ್ಸಿಗೆ ಬಂದ ಹಾಗೆ ನಾನು ನಡೆದುಕೊಂಡೆ ಕರ್ತನೆ. ನಿಮ್ಮ ವಾಕ್ಯವನ್ನ ಕೇಳಿಕೊಂಡ್ರು ಕೂಡ, ನಿಮ್ಮ ವಾಕ್ಯವನ್ನ ನಾನು ಲಾಲಿಸಿದ್ರು ಕೂಡ, ನಾನು ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಆಗಿದ್ರು ಕೂಡ ಕೆಲವೊಂದು ಸಂದರ್ಭದಲ್ಲಿ, ಕೆಲವೊಂದು ವಿಷಯಗಳಲ್ಲಿ ಕರ್ತನೆ ದೇವರೇ, ನನ್ನಲ್ಲಿ ಇರುವಂತ ದೇವರು ಆತನ ಸರ್ವಶಕ್ತನಾಗಿರುವುದನ್ನೇ ಮರೆತು ಬಿಟ್ಟು ಕೆಲವೊಂದು ಸಾರಿ ಕರ್ತನೆ ನಾನು ಜೀವಿಸಿದೆ. ಅಪ್ಪ ದೇವರೇ, ನನ್ನನ್ನು ಕ್ಷಮಿಸಿ ಎಂಬುದಾಗಿ ಹೇಳೋಣ ಪ್ರಿಯರೇ. ಹಾಲೆಲೂಯ. ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ತೊಂದರೆಗಳು ಬರಲಿ, ಎಷ್ಟೇ ಹೋರಾಟಗಳು ಬರಲಿ, ಎಂಥದೇ ಸಂಗತಿಗಳು ಬಂದ್ರೂ ಕೂಡ ಅದಕ್ಕೆ ಯಾವುದಕ್ಕೂ ನಮ್ಮ ಒಂದು ಗಮನವನ್ನ ನಾವು ಕೊಡದೆ, ದೇವರು ನಮ್ಮ ಕಡೆಯಲ್ಲಿದ್ದಾರೆ, ದೇವರು ನನ್ನ ಪಕ್ಷದಲ್ಲಿದ್ದಾರೆ, ದೇವರು ನನ್ನ ಜೊತೆಯಲ್ಲಿ ಇದ್ದಾರೆ, ನನ್ನ ಕುಟುಂಬದ ಜೊತೆಯಲ್ಲಿದ್ದಾರೆ, ನನ್ನ ಮಕ್ಕಳ ಜೊತೆಯಲ್ಲಿದ್ದಾರೆ ಎಂಬುದಾಗಿ ನಮ್ಮನ್ನು ನಾವು ಧೈರ್ಯಪಡಿಸಿಕೊಂಡವರಾಗಿ ನಾವು ಜೀವಿಸೋಣ ಪ್ರಿಯರೇ. ಈ ಒಂದು ಮುಂಚಾನೆ ವೇಳೆಯಲ್ಲಿ ದೇವರು ನಿಮಗೆ ಹೇಳುವುದು ಏನಂತಂದ್ರೆ, ದೇವರು ನಿಮ್ಮ ಕಡೆ ಇದ್ದಾರೆ ಪ್ರಿಯರೇ. ದೇವರು ನಿಮ್ಮ ಜೊತೆನೇ ಇದ್ದಾರೆ, ಬೇರೆ ಯಾರ ಜೊತೆನೂ ಅಲ್ಲ. ಅದು ನಿನ್ನ ಜೊತೆಯಲ್ಲಿ, ವೈಯಕ್ತಿಕವಾಗಿ ನಿನ್ನ ಜೊತೆಯಲ್ಲಿ. ಕೆಲವೊಂದು ಸಾರಿ ಅನೇಕ ಬಾರಿ ನೀವು ನೊಂದಿದ್ದೀರಾ, ಅನೇಕ ಬಾರಿ ಹೆದರಿದ್ದೀರಾ. ಆದ್ರೆ ಈ ದಿನ ನೀವು ಹೆದರ್ಲಿಕ್ಕೆ ಹೋಗ್ಬೇಡ್ರಿ, ನೀವು ಭಯಪಡಕ್ಕೆ ಹೋಗ್ಬೇಡ್ರಿ. ಸರ್ವಶಕ್ತನಾದಂಥ ದೇವರು ನಿಮ್ಮ ಜೊತೆಯಲ್ಲಿ ಇದ್ದಾರೆ ಪ್ರಿಯರೇ. ಹಾಲೆಲೂಯ. ಬನ್ನಿ ಪ್ರಿಯರೇ, ಮುಂದಿನ ಸಮಯದಲ್ಲಿ ನಾವು ಪ್ರಾರ್ಥನೆನ ಮಾಡಿಕೊಂಡವರಾಗಿ ಈ ಒಂದು ಪ್ರಾರ್ಥನೆ ನಾವು ಮುಗಿಸಿಕೊಳ್ಳೋಣ. ಹಾಲೆಲೂಯ. ಯೇಸುವೇ, ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವಪ್ಪ. ದೇವರೇ, ನಾವು ಕರ್ತನೆ ರಾಜ ನಂಬುತ್ತೇವಪ್ಪ. ಯೇಸು ಸ್ವಾಮಿ, ನಿಮ್ಮ ವಾಕ್ಯದ ಮೂಲಕ ನಮ್ಮೆಲ್ಲರೊಟ್ಟಿಗೆ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ. ಅನೇಕ ಬಾರಿ ಕರ್ತನೆ ರಾಜ, ನೀವು ನಮ್ಮ ಜೊತೆಲಿ ಇರುವುದನ್ನೇ ನಾವು ಮರೆತು ಬಿಟ್ವಿ ಕರ್ತನೆ. ಆದರೆ ರಾಜನೇ, ನಿಮ್ಮನ್ನ ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ತೇವೆ, ನಿಮ್ಮನ್ನ ನಮ್ಮ ಪಕ್ಕದಲ್ಲಿ ಇಟ್ಟುಕೊಳ್ತೇವೆ ರಾಜ. ದೇವರು ನಮ್ಮ ಕಡೆ ಇರುವುದಾದ್ರೆ ನಮ್ಮನ್ನ ಎದುರಿಸುವರು ಯಾರು ಎಂಬುದಾಗಿ, ನಮ್ಮನ್ನ ವೀಕ್ಷಿಸುವಂತ ಜನರನ್ನ ಈ ಒಂದು ಕ್ಷಣದಲ್ಲಿ ಅವರನ್ನ ಮುಟ್ಟಪ್ಪ. ಯಾವ ಭಯ, ಯಾವ ಹೆದರಿಕೆ, ಯಾವ ಒಂದು ಗೊಂದಲ, ಯಾವ ಒಂದು ಗಲಿಬಿಲಿಯಲ್ಲಿ ದೇವರೇ ಅವರು ತೊಂದರೆ ಪಡ್ತಾ ಇದ್ದಾರೋ, ಈ ದಿನ ಅವರು ಗ್ರಹಿಸಿಕೊಳ್ಳಲಿ ದೇವರು ನನ್ನ ಸಂಗಡ ಇದ್ದಾರೆ ಎಂಬುದಾಗಿ. ಹೌದಪ್ಪ, ಈ ಒಂದು ವಾಕ್ಯದ ಮೂಲಕ, ಈ ಒಂದು ಶಬ್ದದ ಮೂಲಕ ನೀವು ಅವರೊಟ್ಟಿಗೆ ಮಾತನಾಡಿ ಅವರಿಗೆ ಧೈರ್ಯ ಕೊಟ್ಟಿದ್ದೀರಾ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ, ಎಲ್ಲ ಘನ ಮಾನ ಮಹಿಮೆಯನ್ನು ನಿಮಗೆ ಮಾತ್ರ ಸಲ್ಲಿಸುತ್ತಾ, ಯೇಸುವೇ ನಿಮ್ಮ ಬಲವುಳ್ಳಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಈ ಒಂದು ವಾಕ್ಯದ ಮೂಲಕ ದೇವರು ನಿಮ್ಮ ಜೊತೆಯಲ್ಲಿ ಇರಲಿ, ದೇವರು ನಿಮ್ಮನ್ನ ಸದಾಕಾಲ ಕಾಪಾಡಲಿ. ಹಾಲೆಲೂಯ. ಆಮೇನ್. ಗಾಡ್ ಬ್ಲೆಸ್ ಯು.